ಈ 14 ಕ್ಷೇತ್ರಗಳ ಪೈಕಿ ಅಖಾಡದಲ್ಲಿ ಇಬ್ಬರು ಮಾಜಿ ಸಿಎಂಗಳಿದ್ದಾರೆ. ಹಾವೇರಿ ಮತ್ತೆ ಗದಗದಲ್ಲಿ ಮಾಜಿ ಸಿಎಂಗಳು ಸ್ಪರ್ಧೆ ಮಾಡಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ಮತ್ತೆ ಇತ್ತ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಣದಲ್ಲಿದ್ದಾರೆ. ಮಾಜಿ ಸಿಎಂಗಳಿಗೆ ವರ್ಚಸ್ಸು ಸಾಬೀತುಪಡಿಸುವಂತಹ ಸವಾಲಿದು. ಕಣದಲ್ಲಿ ಇಲ್ಲದಿದ್ರೂ ಕೂಡ ಮಾಜಿ ಸಿಎಂ ಬಿಎಸ್ವೈಗೆ ಡಬಲ್ ಪ್ರತಿಷ್ಠೆಯ ಪ್ರಶ್ನೆ. ಸೊ ಮೂವರು ಮಾಜಿ ಸಿಎಂಗಳ ಹೋರಾಟ ಇಲ್ಲಿ ಬಿಜೆಪಿಯಲ್ಲಿ. ಇಬ್ಬರು ಮಾಜಿ ಸಿಎಂಗಳು ಅಖಾಡದಲ್ಲಿದ್ದಾರೆ. ಹಾವೇರಿ ಮತ್ತೊಂದು ಕಡೆ ಬೆಳಗಾವಿ. ಅಖಾಡದಲ್ಲಿ ಇಲ್ಲದಿದ್ರೂ ಬಿಎಸ್ವೈಗೆ ಇದು ಡಬಲ್ ಪ್ರತಿಷ್ಠೆಯ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧುಸೂದನ್, ಬಿಜೆಪಿಯಲ್ಲಿ ಮೂವರು ಮಾಜಿ ಸಿಎಂಗಳಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗ್ತಾ ಇದೆ, ಜೊತೆಗೆ ಸವಾಲಾಗಿಯೂ ಪರಿಣಮಿಸ್ತಾ ಇದೆ ಅನ್ಸುತ್ತೆ. ಇಬ್ರು ಮಾಜಿ ಸಿಎಂಗಳು ಅಖಾಡದಲ್ಲಿರೋದು, ಜೊತೆಗೆ ಬಿಎಸ್ವೈ ಈ ಚುನಾವಣೆಯ ಫಲಿತಾಂಶದ ಮೂಲಕ ಅವರ ನಾಯಕತ್ವವನ್ನ ಪ್ರೂವ್ ಮಾಡ್ಕೊಳ್ಬೇಕಾಗಿರೋದು. ಹೇಗಿದೆ ಮೂವರು ಮಾಜಿ ಸಿಎಂಗಳ ಪರಿಸ್ಥಿತಿ ಈ ಚುನಾವಣೆಯಲ್ಲಿ? ನಿಜಕ್ಕೂ ವಿಜಯ್, 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡದಲ್ಲಿ ಈ ಬಾರಿ ಉತ್ತರ ಕರ್ನಾಟಕ, ಅದರಲ್ಲೂ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ಕಡೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿಯಾಗಿದ್ರೆ, ಮತ್ತೊಂದು ಕಡೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅಖಾಡದಲ್ಲಿ ಇದ್ದಾರೆ. ಇವರಿಬ್ರು ಕೂಡ ಸಕ್ರಿಯ ಚುನಾವಣಾ ರಾಜಕಾರಣದಲ್ಲಿ ಇನ್ನೂ ಇದ್ದಾರೆ. ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು. ಅವ್ರಿಗೂ ಕೂಡ ಇದು ಬಹಳ ಪ್ರತಿಷ್ಠೆಯ ಕಣ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸಕ್ರಿಯ ಚುನಾವಣಾ ರಾಜಕಾರಣದಿಂದ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ನಿವೃತ್ತಿಯನ್ನ ಘೋಷಿಸಿರೋ ಅಂತ BS ಯಡಿಯೂರಪ್ಪನವ್ರಿಗೆ 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಒಂದು ರೀತಿಯ ಸವಾಲೇ ಸರಿ. ಕಾರಣ ಏನು? ಅವರೇ ಪ್ರತಿನಿಧಿಸ್ತಾ ಇದ್ದಂತ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರವನ್ನು ತಮ್ಮ ಪುತ್ರ BY ವಿಜೇಂದ್ರಗೆ ಬಿಟ್ಕೊಟ್ಟು ಸಕ್ರಿಯ ಚುನಾವಣಾ ರಾಜಕಾರಣದಿಂದ ಅವರು ನಿವೃತ್ತಿಯನ್ನ ಪಡೆದು ರಾಜಕಾರಣದಲ್ಲಿ ಇದ್ದಾರೆ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನ ಪಡೆದಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಈ ಬಾರಿ ಡಬಲ್ ಪ್ರೆಷರ್ ಅವ್ರಿಗೆ ಇರೋ ಅಂಥದ್ದು ಪ್ರತಿಷ್ಠೆಯಾಗಿ. ಕಾರಣ ಏನು? ಒಂದು ಕಡೆ ಅವರ ಪುತ್ರ ಹಾಲಿ ಸಂಸದ BY ವಿಜಯೇಂದ್ರ ಅವರು, BY ರಾಘವೇಂದ್ರ ಅವರು 2024 ಲೋಕಸಭಾ ಕ್ಷೇತ್ರದ ಶಿವಮೊಗ್ಗ ಅಭ್ಯರ್ಥಿ. ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕು. 4ನೇ ಬಾರಿಗೆ ಅವರು ಸಂಸತ್ತನ್ನ ಪ್ರವೇಶ ಮಾಡಬೇಕು. ಹೀಗಾಗಿ ಅದೊಂದು ಕಡೆ. ಇದರ ಜೊತೆಗೆ ಇದನ್ನ ಹೊರತುಪಡಿಸಿದ್ರೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತಹ 14 ಲೋಕಸಭಾ ಕ್ಷೇತ್ರದಲ್ಲೂ 2019 ನಡೆದಂತಹ ಚುನಾವಣೆಯಲ್ಲಿ 14 ಬಿಜೆಪಿ ಅಭ್ಯರ್ಥಿಗಳು ಸಂಸತ್ತಿನ ಪ್ರವೇಶ ಮಾಡಿದ್ದಾರೆ ಸಂಸತ್ ಸದಸ್ಯರಾಗಿ. ಹೀಗಾಗಿ ಈ 14 ಕ್ಷೇತ್ರಗಳನ್ನು ಕೂಡ ನೇರವಾಗಿ ಮತ್ತೊಮ್ಮೆ ಬಿಜೆಪಿ ತೆಕ್ಕೆಗೆ ತರಬೇಕಾದಂಥ ಗುರುತರ ಜವಾಬ್ದಾರಿ BS ಯಡಿಯೂರಪ್ಪನವರ ಮೇಲೆ ಇದೆ. ರಾಷ್ಟ್ರೀಯ ನಾಯಕರ ಜೊತೆ ಗುರುತಿಸಿಕೊಂಡಿರುವಂಥ BS ಯಡಿಯೂರಪ್ಪನವ್ರಿಗೆ ಹೀಗಾಗಿ ಇದು ಡಬಲ್ ಪ್ರತಿಷ್ಠೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮೊದಲ ಬಾರಿಗೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ. ಇತ್ತ ಜಗದೀಶ್ ಶೆಟ್ಟರ್ ಅವರು ಕೂಡ ಮೊದಲ ಬಾರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದಿದ್ದಾರೆ. ಇವರಿಬ್ಬರು ಕೂಡ ತಮ್ಮ ತಮ್ಮ ಮುಂದೆ ಇರುವಂಥ ಸವಾಲನ್ನ ನೇರವಾಗಿ ಗುರಿ ಮುಟ್ಟುವಂಥ ಕೆಲಸ ಆಗಬೇಕಾಗುತ್ತೆ. ಹೀಗಾಗಿ ಅವ್ರಿಗೂ ಕೂಡ ಇದು ಪ್ರತಿಷ್ಠೆಯ ಕಣ. ಬೆಳಗಾವಿ ಗೆದ್ದಿದ್ದೆ ಆದರೆ ಬಿಜೆಪಿಯ ಭದ್ರಕೋಟೆ ಅನ್ನೋದನ್ನ ಸಾಬೀತು ಮಾಡಬಹುದು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇಡೀ ಕ್ಷೇತ್ರವನ್ನು ಈಗಾಗಲೇ ಸುತ್ತಾಟ ಮಾಡಿ, ಪರ್ಯಟನೆ ಮಾಡಿ, ನೇರವಾಗಿ ಒಂದಷ್ಟು ಸಂಘಟನೆಯನ್ನು ಮಾಡಿ ಈ ಬಾರಿ ಗೆಲ್ಲುವಂಥ ವಿಶ್ವಾಸವನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಮೂವರು ಸಿಎಂಗಳಿಗೂ ಕೂಡ, ಮಾಜಿ ಸಿಎಂಗಳಿಗೂ ಕೂಡ ಇದು ಪ್ರತಿಷ್ಠೆಯ ಕಣ. ಈ ನೇರವಾಗಿ ಯಡಿಯೂರಪ್ಪನವ್ರಿಗೆ, ಅದರಲ್ಲೂ ಪ್ರಮುಖವಾಗಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಸಂಘಟನೆಯನ್ನು ಮಾಡಿರೋ ಅಂಥ ಹಿನ್ನೆಲೆಯಲ್ಲಿ ಇದು ಡಬಲ್ ಪ್ರತಿಷ್ಠೆ ಅಂತ ಉಲ್ಲೇಖ ಮಾಡಬಹುದು. ವಿಜಯ್, ಓಕೆ, ಥ್ಯಾಂಕ್ ಯು ಮಧುಸೂದನ್. ಸೊ ಹೀಗೆ ಮೂವರು ಮಾಜಿ ಸಿಎಂಗಳು, ಇಬ್ಬರು ಕಣದಲ್ಲಿದ್ದಾರೆ. ಬಟ್ BSY ಚುನಾವಣಾ ರಾಜಕಾರಣದಲ್ಲಿಲ್ಲ, ಬಟ್ ರಾಜಕಾರಣದಲ್ಲಿದ್ದಾರೆ. ಚದುರಿ ಹೋಗಿದ್ದ ಲಿಂಗಾಯತ ಮತಗಳು ಬಿಜೆಪಿಯ ಜೊತೆಗೇ ಇದೆ ಅನ್ನೋದನ್ನ ಈ ಚುನಾವಣೆಯಲ್ಲಿ BS ಯಡಿಯೂರಪ್ಪ ಸಾಬೀತು ಮಾಡಬೇಕಾಗಿದೆ. ಈ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನ ಕಡೆಗೆ ವಾಲಿತ್ತು ಅಂತ. ಲಿಂಗಾಯತ ಸಮುದಾಯದ ಮತಗಳು ಭದ್ರವಾಗಿದೆ ಬಿಜೆಪಿಯ ಜೊತೆಗೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಇವತ್ತು 14 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಚುನಾವಣೆ ಮಹತ್ವದ ಪಾತ್ರ ವಹಿಸುತ್ತೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಪಕ್ಷ ತೊರೆದು ಕಾಂಗ್ರೆಸ್ಗೆ ಹೋಗಿ ಮತ್ತೆ ಬಿಜೆಪಿಗೆ ಬಂದು ಈಗ ಬೆಳಗಾವಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂನ ವರ್ಚಸ್ಸು ಕೂಡ ಅವರಿಗಿದೆ. ಸೊ ಅವರು ಅದನ್ನು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಇನ್ನು ಬಸವರಾಜ ಬೊಮ್ಮಾಯಿ ಗದಗ ಹಾವೇರಿ ಕ್ಷೇತ್ರದಿಂದ ಅವರು ಕೂಡ ಮಾಜಿ ಸಿಎಂ ಕಣದಲ್ಲಿದ್ದಾರೆ. ಎಲ್ರಿಗೂ ಕೂಡ ಅವರವರದ್ದೇ ಕಾರಣಕ್ಕಾಗಿ ಪ್ರತಿಷ್ಠೆಯಾಗಿ ಪರಿಣಮಿಸ್ತಾ ಇದೆ. ಅಕ್ಕಪಕ್ಕದ ಕ್ಷೇತ್ರಗಳ ಓಡಾಟ, ರಾಜ್ಯದಲ್ಲಿನ ಪ್ರವಾಸ, ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋದು ಮತ್ತು ಎಷ್ಟು ದೊಡ್ಡ ಅಂತರವನ್ನು ಕಾಯ್ದುಕೊಳ್ತಾರೆ ಅದೆಲ್ಲವೂ ಕೂಡ
ದೊಡ್ಡ ಪಾತ್ರ ವಹಿಸುತ್ತೆ ಮತ್ತು ನಿರ್ಣಾಯಕವೂ ಆಗಬಹುದು. ಅವರ ಮುಂದಿನ ರಾಜಕಾರಣ ಭವಿಷ್ಯ ಏನಾಗಬಹುದು ಪಕ್ಷದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಹುದ್ದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ಅಲಂಕರಿಸಿದ್ದಾಗಿದೆ. ಇದೀಗ ಸಂಸದ ಸ್ಥಾನಕ್ಕೆ ಈ ಕಣಕ್ಕಿಳಿದಿದ್ದಾರೆ. ಲೋಕಸಭಾ ಕ್ಷೇತ್ರಗಳಿಂದ ಮತದಾರ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ, ಆ ಕ್ಷೇತ್ರದಲ್ಲಿ ಆ ನಾಯಕತ್ವದ ಕಡೆಗೆ ಒಲವು ಹೇಗಿದೆ, ಅದೆಲ್ಲವನ್ನೂ ಕೂಡ ಅಳೆದು ತೂಗಿ ನೋಡೋದಕ್ಕೆ ಪಕ್ಷಕ್ಕೂ ಕೂಡ ಇದು ಒಂದು ಅವಕಾಶ. ಈ ಕಾರಣಕ್ಕಾಗಿ ಮಾಜಿ CMಗಳನ್ನು ಆ ಕಡೆ ಇಳಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಬೆಳಗಾವಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಹೊಸಬರು, ಅಲ್ಲಿನ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. BJPಯಲ್ಲಿ ಹಲವಾರು ವರ್ಷಗಳಿಂದ ಮುಖಂಡರಾಗಿದ್ದಾರೆ. ಆದರೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾ ಇರೋದು ಇದು ಮೊದಲನೇ ಬಾರಿ. ಈ ಕಾರಣಕ್ಕಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಆಪೋಸಿಟ್ ಕ್ಯಾಂಡಿಡೇಟ್ಸ್ ಸಚಿವರ ಪುತ್ರ ಮತ್ತು ಪುತ್ರಿ ಆಗಿರೋ ಕಾರಣಕ್ಕಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಮಾಜಿ CM ವರ್ಸಸ್ ಮಿನಿಸ್ಟರ್ಸ್ನ ಮಕ್ಕಳು ಬಹಳ ಜಿದ್ದಾಜಿದ್ದಿನ ಕಣ ಅಂತ ಹೇಳ್ಬೋದು. ಬೆಳಗಾವಿ, ಚಿಕ್ಕೋಡಿ ಮತ್ತು ಈ ಹಾವೇರಿ ಗದಗ ಬಸವರಾಜ ಬೊಮ್ಮಾಯಿ ಅವರು ಕಣಕ್ಕಿಳಿದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಹಳ ಕ್ಷೇತ್ರದಾದ್ಯಂತ ಈಗಾಗಲೇ ಓಡಾಟ ಕೂಡ ನಡೆಸಿದ್ದಾರೆ. ಮನೆ ಮನೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಅಂತಿಮ ಹಂತದವರೆಗೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಮತದಾರರನ್ನು ತಲುಪುವಂಥ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಒಂದಷ್ಟು ಮತಗಟ್ಟೆಗಳಿಂದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆಯಿಂದಾನೇ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಚುನಾವಣಾ ಆಯೋಗದ ಕಡೆಯಿಂದ. ಸಿಬ್ಬಂದಿ ಬೆಳಗ್ಗೆಯಿಂದಾನೇ ಮತಗಟ್ಟೆಗಳಲ್ಲಿ ಹಾಜರಿದ್ದಾರೆ. ಏನೆಲ್ಲ ಟ್ರಯಲ್ ಆ್ಯಂಡ್ ಎರರ್ಸ್ ನೋಡ್ಕೊಳ್ಬೇಕು ಅದೆಲ್ಲವನ್ನು ನೋಡಿದ್ದಾರೆ. ಮತದಾರ ಮತಗಟ್ಟೆಗೆ ಆಗಮಿಸುವಷ್ಟರಲ್ಲಿ ಯಾವುದೇ ತೊಂದರೆಗಳಿರದ ಹಾಗೆ ಎಲ್ಲವನ್ನೂ ಕೂಡ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ಸನ್ನದ್ಧ ಸ್ಥಿತಿಯಲ್ಲಿರೋದಕ್ಕೆ ಚುನಾವಣಾ ಆಯೋಗದ ಕಡೆಯಿಂದ ಸಕಲ ರೀತಿಯಲ್ಲೂ ತಯಾರಿಯಾಗಿದೆ. ಹುಬ್ಬಳ್ಳಿ, ಬೆಳಗಾವಿ, ಹಾವೇರಿ ಈ ಮೂರೂ ಕಡೆಗಳಲ್ಲಿ ವೋಟಿಂಗ್ ಬೂತ್ಸ್ಗಳಲ್ಲಿ ಯಾವ ರೀತಿ ಈಗಾಗಲೇ ಸಿದ್ಧತೆಗಳಾಗಿದೆ ಅನ್ನೋದರ ಲೈವ್ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ನಾವು ಗಮನಿಸ್ತಾ ಇದ್ವಿ, ವಿದೇಶಿ ನಿಯೋಗ ಒಂದು ಅಲ್ಲಿ ಈಗಾಗಲೇ ವೋಟಿಂಗ್ ಬೂತ್ಗೆ ವಿಸಿಟ್ ಮಾಡಿದ್ದಾರೆ. ಭಾರತದಲ್ಲಿ ಲೋಕಸಭಾ ಚುನಾವಣೆಗಳು ಹೇಗೆ ನಡೆಯುತ್ತೆ, ಮತಗಟ್ಟೆಗಳಲ್ಲಿ ಚುನಾವಣಾ ಆಯೋಗದ ಕಡೆಯಿಂದ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಅನ್ನೋ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಈಗಾಗಲೇ ವೋಟಿಂಗ್ ಬೂತ್ಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಚುನಾವಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. 7 ಗಂಟೆ ಅಂದರೆ ಬಹುಶಃ ಅಷ್ಟೊತ್ತಿಗೆಲ್ಲ ಮತದಾರರು ನಿಧಾನಕ್ಕೆ ಮತಗಟ್ಟೆಗಳ ಕಡೆ ಬರೋದಕ್ಕೆ ಆರಂಭ ಮಾಡ್ತಾರೆ. ಸಮಯ ಕಳೆದಂತೆಲ್ಲ ಸಂಖ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಬಟ್ 7 ಗಂಟೆ ನಂತರದಲ್ಲಿ ಮತದಾರರ ಹುರುಪು ಹೇಗಿರುತ್ತೆ, ಹೇಗೆ ಅವರು ಮತಗಟ್ಟೆಗಳ ಕಡೆಗೆ ಇವತ್ತು ಉತ್ಸಾಹದಿಂದ ಧಾವಿಸ್ತಾರೆ ಅನ್ನೋದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಮೊದಲ ಹಂತದ ಚುನಾವಣೆ ಆದಮೇಲೆ ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಮೇಲಾಟಗಳು ನಡೆದು ಹೋಗಿದೆ ಇವತ್ತಿನವರೆಗೂ ಕೂಡ. ಹೀಗಾಗಿ ಅದೆಲ್ಲವೂ ಎರಡನೇ ಹಂತದ ಮತದಾನದ ಮೇಲೆ ಪ್ರಭಾವ ಬೀರುತ್ತಾ ಇಲ್ವಾ, ಮತದಾರ ಇಷ್ಟು ರಾಜಕೀಯ ಬೆಳವಣಿಗೆಗಳನ್ನು ಹೇಗೆ ಗಮನಿಸಿದ್ದಾನೆ, ಅದರ ಪ್ರತಿಫಲ ಅನ್ನೋ ಹಾಗೆ ಇವತ್ತು ಮತಗಟ್ಟೆಗಳಿಗೆ ಬಂದು ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ಳಲಿದ್ದಾನೆ, ಅದೆಲ್ಲವೂ ಕೂಡ ಬಹಳ ಕುತೂಹಲ ಇದೆ. ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಅಂದರೆ ಬಹುತೇಕ BJPಯೇ ಹಿಡಿತಾ ಇರುವಂಥ ಕ್ಷೇತ್ರಗಳು. ಕಳೆದ ಬಾರಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ BJP ಜಯ ಗಳಿಸಿತ್ತು. ಬಟ್ ಈ ಬಾರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಜೊತೆಗೆ ಸಚಿವರ ಮಕ್ಕಳಿಗೆ ಅವಕಾಶ ಕೊಟ್ಟು ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದೇ ಅನ್ನೋದನ್ನು ಸಚಿವರ ಹೆಗಲಿಗೆ ಕೊಟ್ಟಿದ್ದಾರೆ. ಶತಾಯಗತಾಯ ಹೇಗಾದರೂ ಮಾಡಿ ಈ ಬಾರಿ ಅಧಿಕಾರದಲ್ಲಿರೋದ್ರಿಂದ ಹೆಚ್ಚು ಸ್ಥಾನ ಗೆಲ್ಲಬೇಕು, ಇಲ್ಲದಿದ್ದರೆ ಹೈಕಮಾಂಡ್ಗೆ ಉತ್ತರಿಸೋದಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಕೂಡ ಇರೋದ್ರಿಂದ ಮತ್ತೊಂದು ಕಡೆ BJP ಜೊತೆಗೆ ಅಲ್ಲಿರುವಂಥ ಎಲ್ಲ ಸಮುದಾಯ ಮತದಾರರು ಇನ್ನೂ ಹಾಗೆ ಉಳ್ಕೊಂಡಿದ್ದಾರೆ ಅನ್ನೋದನ್ನು ನಿರೂಪಿಸಿಕೊಳ್ಳಬೇಕಾಗಿದೆ BJP ನಾಯಕರು, ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಈ ಜಿದ್ದಾಜಿದ್ದಿಯ ಕಾರಣಕ್ಕಾಗಿ ಇವತ್ತು ಮತದಾನ ನಡೀತಾ ಇರುವಂಥ ಈ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಮತ್ತು ಅದರ ಫಲಿತಾಂಶ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಬ್ಬರು ಮಾಜಿ CMಗಳು ಅಖಾಡದಲ್ಲಿರೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗದಗ, ಹಾವೇರಿ ಕ್ಷೇತ್ರದಲ್ಲಿ ಮಾಜಿ CM ಬಸವರಾಜ ಬೊಮ್ಮಾಯಿ, ಮತ್ತೊಂದು ಕಡೆ ಬೆಳಗಾವಿ ಕ್ಷೇತ್ರದಿಂದ ಮಾಜಿ CM ಜಗದೀಶ್ ಶೆಟ್ಟರ್ ಕಣದಲ್ಲಿದ್ದಾರೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಸಚಿವರ ಮಕ್ಕಳು ಕೂಡ ಅಖಾಡದಲ್ಲಿದ್ದಾರೆ. ಟಫ್ ಫೈಟ್ ಇರೋದಂತೂ ಪಕ್ಕ. ಸೊ ಇದು ಹುಬ್ಬಳ್ಳಿ, ಬೆಳಗಾವಿ ಮತ್ತು ಬಾಗಲಕೋಟೆ ಹಾಗೆ ಧಾರವಾಡ, ಅಲ್ಲಿಂದ ನೇರ ದೃಶ್ಯಗಳು ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರೋದು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂದರೆ ಅದಕ್ಕೂ ಮುಂಚೆ ಅಲ್ಲಿ ಕರ್ತವ್ಯಕ್ಕೆ ಸಿಬ್ಬಂದಿ ಹಾಜರಿರಬೇಕು. ಚುನಾವಣಾ ಅಧಿಕಾರಿ ಸಮ್ಮುಖದಲ್ಲಿ ಸಿಬ್ಬಂದಿ ಅವರ ಕರ್ತವ್ಯ ಏನಿದೆ ಮೊದಲಿಗೆ ಎಲ್ಲವನ್ನು ಕೂಡ ಒಮ್ಮೆ ಪರೀಕ್ಷೆಗೆ ಒಳಪಡಿಸ್ಕೊಳ್ಬೇಕು. ಆ ಎಲ್ಲ ಕಾರ್ಯವನ್ನು ಈಗ ಕೈಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.